ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಸ್ನೇಹಿತರೆ, ಇವತ್ತಿನ ವಿಚಾರ ಭಾರತೀಯ ರೈಲ್ವೆಯಲ್ಲಿ ಪ್ಯಾರಾಮೆಡಿಕಲ್ ಹುದ್ದೆ ನೇಮಕಾತಿ ಬಗ್ಗೆ. ಭಾರತೀಯ ರೈಲ್ವೆಯಲ್ಲಿ ಪ್ಯಾರಾಮೆಡಿಕಲ್ ಹುದ್ದೆ ಎಷ್ಟೋ ಜನ ಕೇಳ್ತಿರ್ತಾರೆ ಸ್ನೇಹಿತರೆ, ಯಾವುದಾದ್ರೂ ಹುದ್ದೆ ಬಂದಿದೆಯಾ ಅಂತ ಹೇಳಿಬಿಟ್ಟು. ಸುಮಾರು ಪ್ಲೇಸ್ಗಳಲ್ಲಿ ಒಳ್ಳೆಯ ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಬಟ್ ವಿ ಶುಡ್ ನೋ, ವಿ ಶುಡ್ ಪ್ರಿಪೇರ್, ವಿ ಶುಡ್ ಗಿವ್ ಎಕ್ಸಾಮ್ ಆ್ಯಂಡ್ ಗೆಟ್ ದ ಜಾಬ್ ಸ್ನೇಹಿತರೆ. ಸೊ ಈ ವಿಚಾರವಾಗಿ ಲಾಸ್ಟ್ ಟೈಮ್ ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವಿವಿಧ ವಿದ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆಮೇಲೆ ಪುದುಚೇರಿಯಲ್ಲಿ ಜಿಪ್ಮರ್ನ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಶರಣಪ್ರಕಾಶ್ ಪಾಟೀಲ್ ಸರ್ ಅವರು ಕೂಡ ಸುಮಾರು ಹುದ್ದೆಗಳನ್ನು ಬಿಡುವುದಾಗಿ ಹೇಳಿದ್ದಾರೆ ಸ್ನೇಹಿತರ. ಸೊ ವೆರಿ ಸೂನಾಗಿ ಆ ಹುದ್ದೆಗಳು ಬರಬಹುದು. ನರ್ಸಿಂಗ್ ಅಧಿಕಾರಿಗಳ ಸ್ಪೆಷಲಿ ನಾವು ಮಾತಾಡ್ತಾ ಇರೋದು. ಸೊ ಸ್ನೇಹಿತರೆ, ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಪ್ರಿಪ್ರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದೇ ಹುದ್ದೆ ನಾವು ಪಡೀಲಿಕ್ಕೆ ಪ್ರಿಪ್ರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಒಂದು ಟಾರ್ಗೆಟ್ ಹೈ ಅನ್ನುವಂಥ ಬುಕ್ ಕೂಡ ರಿವ್ಯೂ ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ ಹಾಕಿರ್ತೀನಿ, ಇನ್ನೊಂದು ಸಲ ನೋಡಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಮಯ ಸಿಕ್ಕರೆ ನೀವು ಒಂದು ಟಾರ್ಗೆಟ್ ಹೈ ಬುಕ್ಕನ್ನು ಪರ್ಚೇಸ್ ಮಾಡಿಕೊಳ್ಳಿ, ಪ್ರಿಪ್ರೇಷನ್ ಮಾಡಿ ಸ್ನೇಹಿತರೆ. ಕಾರಣ ನಾವು ಮೆರಿಟ್ ಆಧಾರಿತ ಸೆಲೆಕ್ಷನ್ ಬಿಟ್ಟು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಕೊಟ್ಟು ಅದರಲ್ಲಿ ಮೆರಿಟ್ ಕಮ್ ರೋಸ್ಟರ್ ಆಧಾರಿತ ಒಂದು ಸೆಲೆಕ್ಷನ್ ಇರುತ್ತೆ ಸ್ನೇಹಿತರೆ. ಸೊ ಬೆಟರ್ ಟು ಪ್ರಿಪೇರ್ ಸ್ನೇಹಿತರೆ. ಎಷ್ಟೋ ಎಕ್ಸಾಮ್ಸ್ ಇದ್ದಾವೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಆಗಲಿ, PG ಚಂಡೀಗಢ ಆಗಲಿ, ಜಿಪ್ಮರ್ ಪುದುಚೇರಿ ಆಗಲಿ, ಅಥವಾ ನಮ್ಮ ರಾಜ್ಯದ ಈ ಒಂದು KEA ಮುಖಾಂತರ ಬಿಡುವಂತಹ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ವಿವಿಧ ಮೆಡಿಕಲ್ ಕಾಲೇಜ್ಗಳ ಹುದ್ದೆಗಳಾಗಲಿ, ಅಥವಾ ESIC ಅಥವಾ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಹುದ್ದೆ ಆಗಲಿ, ಅದಕ್ಕೆಲ್ಲ ನಮಗೆ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡೋದು ಅತಿ ಅವಶ್ಯಕ ಸ್ನೇಹಿತರೆ. ಎಷ್ಟೋ ಜನ ಕಾಂಪಿಟೇಷನ್ ಮಾಡಬೇಕು ಅಂತ ಪ್ರಿಪೇರೇ ಆಗಲ್ಲ. ನಾಳೆ ಎಕ್ಸಾಮ್ ಇದೆ ಅಂತ ಸ್ವಲ್ಪ ಬುಕ್ ನೋಡಿದೆ ಸರ್, ನನಗೆ ಅಷ್ಟೇ ಸರ್ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ ಸ್ನೇಹಿತರೆ. ಬಟ್ ಜಾಬ್ ಅಪಾರ್ಚುನಿಟಿ, ಒಳ್ಳೆ ಅಪಾರ್ಚುನಿಟಿ ಇದೆ, ಒಳ್ಳೆ ಸಂಬಳದೊಂದಿಗೆ ಜಾಬ್ ಸಿಗ್ತಾ ಇದೆ ಅಂತಂದರೆ ವಿ ಶುಡ್ ಟ್ರೈ ಅವರ್ ಬೆಸ್ಟ್ ಸ್ನೇಹಿತರೆ. ಸೊ ಆ ವಿಚಾರವಾಗಿ ಒಟ್ಟು 1376 ಲ್ಯಾಬ್ ಟೆಕ್ನಿಷಿಯನ್ ಮತ್ತು ನರ್ಸ್ಗಳಿಗೆ ಅವಕಾಶ ಇದೆ ಅಂತ ಇದ್ದಾರೆ ಸ್ನೇಹಿತರೆ. ಆಮೇಲೆ 44,900 ವೇತನ. ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ 17/8/2024. ಅರ್ಜಿ ಸಲ್ಲಿಕೆಗೆ ಕೊನೆ ದಿನ 16/9/2024 ಸ್ನೇಹಿತರೆ. ಸೊ ನಾನು ನಿಮಗೆ ಅನ್ನೋದು ಇಷ್ಟೇ, ದಯವಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಹುದ್ದೆಗಳನ್ನು ಗಿಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇತರ ಹುದ್ದೆಗಳು ಏನೇನಿದ್ದಾವೆ ಅಂದರೆ ಡೈಟಿಷಿಯನ್, ಆಡಿಯಾಲಜಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಕ್ಲಿನಿಕಲ್ ಸೈಕಾಲಜಿಸ್ಟ್, ಡೆಂಟಲ್ ಹೈಜೀನಿಸ್ಟ್, ಡಯಾಲಿಸಿಸ್ ಟೆಕ್ನಿಷಿಯನ್, ಲ್ಯಾಬಾರ್ಟ್ರಿ ಸೂಪರಿಂಟೆಂಡೆಂಟ್, ಪರ್ಫ್ಯೂಷನಿಸ್ಟ್, ಫಿಸಿಯೋಥೆರಪಿಸ್ಟ್, ಅಕ್ಯುಪೇಷನಲ್ ಥೆರಪಿಸ್ಟ್, ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್, ಸ್ಪೀಚ್ ಥೆರಪಿಸ್ಟ್, ಕಾರ್ಡಿಯಾಕ್ ಟೆಕ್ನಿಷಿಯನ್, ಆಪ್ಟೋಮೆಟ್ರಿಸ್ಟ್, ECG ಟೆಕ್ನಿಷಿಯನ್ ಹಾಗೂ ಫೀಲ್ಡ್ ವರ್ಕರ್. ಎಲ್ಲಿವೆ ಉದ್ಯೋಗಾವಕಾಶ? ಬ್ಯಾಂಗ್ಳೂರು, ಚೆನ್ನೈ, ಮುಂಬೈ ರೈಲ್ವೆ ಮಂಡಳಿ ಸೇರಿದ ದೇಶದ 21 ಮಂಡಳಿಗಳು ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿವೆ. ಎಲ್ಲಿ ಯಾವ ಹಾಗೂ ಎಷ್ಟು ಹುದ್ದೆಗಳ ಲಭ್ಯವಿವೆ ಎಂಬ ಮಾಹಿತಿಯನ್ನು ವಿಸ್ತೃತ ಅಧಿಸೂಚನೆಯಲ್ಲಿ ತಿಳಿಸಲಾಗುತ್ತದೆ. ಜೊತೆಗೆ ವಿವಿಧ ಹುದ್ದೆಗಳ ಅಗತ್ಯ ವಿದ್ಯಾರ್ಥಿ ಬಗ್ಗೆಯೂ ಮಾಹಿತಿ ಪ್ರಕಟವಾಗಲಿದೆ. ಅರ್ಜಿ ಸಲ್ಲಿಕೆಗೆ ಹೇಗೆ? ಎಲ್ಲ RRBಗಳಲ್ಲೂ ಅಧಿಸೂಚನೆ ಪ್ರಕಟವಾಗಲಿದ್ದು, ಆಯಾ RRBಯನ್ನು ಆಧರಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಅಭ್ಯರ್ಥಿಗಳು ಒಂದೇ RRB ಒಂದೇ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಎಂದು ಸ್ಪಷ್ಟಪಡಿಸಲಾಗಿದೆ. ಅಂತಂದರೆ ವಿವಿಧ RRBಗಳು ಸುಮಾರು 21 ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ಗಳಿದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿ ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸೊ ಪ್ರಿಪ್ರೇಷನ್ ಮಾಡೋದು ಅತಿ ಮುಖ್ಯವಾಗಿರುತ್ತೆ.
ನಾವು ಪ್ರಿಪೇರ್ ಮಾಡದೆ ಈ ಒಂದು ಜಾಬ್ ಗಿಟ್ಟಿಸ್ಕೊಳ್ಳಲಿಕ್ಕೆ ಆಗಲ್ಲ. ಸೊ ದಯವಿಟ್ಟು ಎಲ್ಲರೂ ಪ್ರಿಪ್ರೇಷನ್ ಮಾಡಿ ಸ್ನೇಹಿತರೆ. ಎಕ್ಸಾಮು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಯಾವ ರೀತಿ ಇದೆ, ಎಷ್ಟೋ ಜನ ಈ ಒಂದು ಕ್ಲಾಸ್ ಕೂಡ ತೊಗೋತಾ ಇರ್ತಾರೆ. ಆ ಕ್ಲಾಸ್ ಕ್ರ್ಯಾಶ್ ಕೋರ್ಸ್ ಇರ್ತವೆ. ಆ ಕ್ಲಾಸನ್ನು ಅಟೆಂಡ್ ಆಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಲೈಫನ್ನು ಚೇಂಜ್ ಮಾಡಿ ಸ್ನೇಹಿತರೆ. ಗೌರ್ಮೆಂಟ್ ಜಾಬೇ ಇಲ್ಲ ಅಂತ ಇರ್ತೀವಿ. ಆದರೆ ನಾವು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಲಿ ಅಥವಾ PG ಚಂಡೀಗಢ ಆಗಲಿ, ಜಿಪ್ಮರ್ ಪುದುಚೇರಿ ಆಗಲಿ, ಇವೆಲ್ಲ ನೋಡಿದಾಗ ಸುಮಾರು ಗೌರ್ಮೆಂಟ್ ಜಾಬ್ಗಳಿದ್ದಾವೆ. ಬಟ್ ನಮ್ಮ ಕನ್ನಡಿಗರು, ಕರ್ನಾಟಕದವರು ಅದನ್ನು ಅಷ್ಟು ಪ್ರಾಮುಖ್ಯತೆ ಕೊಟ್ಟು ತೊಗೊಳ್ಳಲ್ಲ. ಸರ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಸಾಕು ಅಂತಿರ್ತಾರೆ. ಬಟ್ ನಮಗೆ ಯಾವಾಗ ಚಾನ್ಸ್ ಇದೆ, ನಾವು ಓದಿ ಅದನ್ನು ಪಡ್ಕೋಬಹುದು ಅಂತಂದರೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ, ಮಾಡಲೇಬೇಕು. ಆವಾಗ ನಮಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿಯು ನೇಮಕಾತಿ ಸರಣಿಯನ್ನು ಮುಂದುವರಿಸಿದ್ದು, ವಿವಿಧ ರೈಲ್ವೆ ಮಂಡಳಿಗಳಲ್ಲಿ ಲಭ್ಯವಿರುವ ಅರೆವೈದ್ಯಕೀಯ ವಿಭಾಗದ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಬಾರಿಯೂ 4ನೇ ನೇಮಕಾತಿ ಅಧಿಸೂಚನೆ ಇದಾಗಿದೆ. ಒಟ್ಟು 1376 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದ್ದು, ಆಗಸ್ಟ್ 1ರಿಂದ ಅರ್ಜಿ ಸಲ್ಲಿಸಬಹುದು. ಕೆಲ ದಿನಗಳಲ್ಲಿ NTPC ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಿದೆ. ನರ್ಸಿಂಗ್ ವಿವಿಧ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಪೂರೈಸಿದ ಅಭ್ಯರ್ಥಿಗಳು, 10ನೇ 12ನೇ ತರಗತಿ ಪಾಸಾದವರು ಈ ಉದ್ಯೋಗಾವಕಾಶಗಳಿಗೆ ಅರ್ಹರಾಗಿದ್ದಾರೆ. ವಿದ್ಯಾರ್ಹತೆ ಹಾಗೂ ಇತರ ಮಾಹಿತಿಯನ್ನು ವಿಸ್ತೃತ ಅಧಿಸೂಚನೆಯಲ್ಲಿ ನೀಡಲಾಗುತ್ತದೆ. ಡೈಟಿಷಿಯನ್ ಹಾಗೂ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗಳು 2ನೇ ವೇತನ ಶ್ರೇಣಿ ಹೊಂದಿದ್ದು, 44,900 ರೂಪಾಯಿ ಆರಂಭಿಕ ವೇತನ ಇರಲಿದೆ. ಇನ್ನುಳಿದ ಹುದ್ದೆಗಳಲ್ಲಿ 6ನೇ ವೇತನ ಶ್ರೇಣಿಯವಾಗಿದ್ದು 35,400 ರೂಪಾಯಿ ವೇತನವಿದ್ದು, ಟೆಕ್ನಿಷಿಯನ್ಗಳಿಗೆ 29,200 ರೂಪಾಯಿ. ಇನ್ನುಳಿದ ಹುದ್ದೆಗಳಿಗೆ ಕ್ರಮವಾಗಿ 25,500 ರೂಪಾಯಿ, 21,700 ರೂಪಾಯಿ ಹಾಗೂ 19,900 ರೂಪಾಯಿಗಳನ್ನು ನೀಡಲಾಗುತ್ತದೆ. ಹುದ್ದೆಗಳಿಗೆ ಅನುಗುಣವಾಗಿ 18ರಿಂದ 36 ವರ್ಷಗಳ ವಯೋಮಿತಿ ನಿಗದಿ ಮಾಡಲಾಗಿದೆ. ಕೋವಿಡ್ ಕಾರಣಕ್ಕೆ ಒಂದು ಬಾರಿ ಕ್ರಮವಾಗಿ ಗರಿಷ್ಠ ವಯೋಮಿತಿ 3 ವರ್ಷಗಳವರೆಗೆ ಹೆಚ್ಚಳ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. ಅಂತಂದರೆ ಲಾಸ್ಟ್ ಟೈಮ್ ನಮಗೆ ಕೋವಿಡ್ ಮಹಾರೋಗವನ್ನು ಹರಡಿದ್ದಕ್ಕೆ ಆ ಒಂದು ಕಾರಣಕ್ಕೋಸ್ಕರ 3 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಡಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಲ್ಲದೆ ಆಯಾ ಮೀಸಲಾತಿ ಅನ್ವಯ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಅರ್ಜಿ ಶುಲ್ಕವು SC, ST, ಮಾಜಿ ಸೈನಿಕರು, ಅಂಗವಿಕಲರು, ಮಹಿಳೆಯರಿಗೆ 250 ರೂಪಾಯಿ ಆಗಿದೆ. ಇನ್ನುಳಿದವರಿಗೆ 500 ರೂಪಾಯಿ ಪಾವತಿಸಬೇಕಾಗಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ಹಾಜರಾದ ಮೇಲೆ 500 ರೂಪಾಯಿ, ಪಾವತಿಸದವರಿಗೆ 400 ರೂಪಾಯಿ ಹಾಗೂ ಉಳಿದವರಿಗೆ 250 ರೂಪಾಯಿ ಮರುಪಾವತಿ ಮಾಡಲಾಗುತ್ತದೆ. ಸೊ ಸ್ನೇಹಿತರೆ, ಇದು ಒಂದು ಒಳ್ಳೆಯ ನಿಮಗೆ ಟೈಮ್ ಇದೆ. ಅಪ್ಲೈ ಮಾಡಿ. ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದೀರಾ, ಎಷ್ಟೋ ಜನರಿಗೆ ಡ್ರೀಮ್ ಇರುತ್ತೆ, ನಾನು ರೈಲ್ವೆಯಲ್ಲಿ ಕೆಲಸ ಮಾಡಬೇಕು, ರೈಲ್ವೆ ಜಾಬ್ ಗಿಟ್ಟಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು. ಅವರಿಗೋಸ್ಕರ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಅದನ್ನು ನಾವು ಗಿಟ್ಟಿಸಿಕೊಳ್ಳಬೇಕಾದರೆ ಈ ಕಡೆ ನಾವು ಅಪ್ಲಿಕೇಶನ್ ಬರೆದು ಅಪ್ಲೈ ಮಾಡಿರಬೇಕು ಸಕ್ಸಸ್ಫುಲ್ಲಿ. ಆ ಕಡೆ ನಮ್ಮ ಪ್ರಿಪ್ರೇಷನ್ ಕೂಡ ನಾವು ಕೈ ಬಿಡಬಾರದು, ಪ್ರಿಪ್ರೇಷನ್ ಮಾಡ್ತಿರಬೇಕು ಸ್ನೇಹಿತರೆ. ಸುಮಾರು ಜನ ಆನ್ಲೈನ್ ಕೋರ್ಸ್ಗಳು ತೊಗೋತಾ ಇದ್ದಾರೆ, ಆಫ್ಲೈನ್ ಕ್ರ್ಯಾಶ್ ಕೋರ್ಸ್ಗಳು ತೊಗೋತಾ ಇದ್ದಾರೆ. ದಯವಿಟ್ಟು ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಆಮೇಲೆ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಕೊಟ್ಟು ಕ್ರ್ಯಾಕ್ ಮಾಡಿ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮಿನೇಷನ್ ಫಾರ್ ನರ್ಸಿಂಗ್ ಆಫೀಸರ್ ಆ್ಯಂಡ್ ವಿವಿಧ ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ. ಯಾರು ಹೊಸದಾಗಿ ಈ ಒಂದು ಚಾನಲ್ ನೋಡ್ತಾ ಇದ್ದೀರಾ, ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ದೊಂದಿಗೆ. ನಾನು ನಿಮ್ಮ ರಫೀಕ್ ಸೌದಾಗರ್.